Hello students, in this class I am going to explain you about maritime routes of the world. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾನು ಸಮುದ್ರ ಮಾರ್ಗಗಳನ್ನು ಕುರಿತು ನಿಮಗೆ ವಿವರಿಸ್ತಾ ಇದ್ದೀನಿ. The notion of maritime transportation rests on the existence of regular itineraries, better known as maritime routes. ಈ ಸಮುದ್ರ ಮಾರ್ಗ ಅಥವಾ ಸಮುದ್ರ ಸಾರಿಗೆ ಅಂತ ಏನಿದೆ ಅದು ಒಂದು ನಿರ್ದಿಷ್ಟವಾದಂತಹ ಒಂದು ನಿಯಮಿತವಾದಂತಹ ಒಂದು ದಾರಿಯನ್ನ ಕುರಿತು ಹೇಳೋದಾಗ್ತದೆ. ಆ ದಾರಿಯನ್ನು ನಾವು ಸಮುದ್ರ ಮಾರ್ಗಗಳು ಅಂತ ಕರಿತೀವಿ. ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟೇಷನ್ is the most effective mode to move large quantities of cargo over long distances. ಈ ಸಮುದ್ರ ಮಾರ್ಗ ಇದೆಯಲ್ಲ, ಇದು ಅತ್ಯಂತ ಹೆಚ್ಚು ಭಾರದ ವಸ್ತುಗಳನ್ನ ಅತ್ಯಂತ ದೂರದವರೆಗೆ ಸಾಗಿಸೋಕೆ ತುಂಬಾ ಪರಿಣಾಮಕಾರಿಯಾದಂತಹ ಒಂದು ಸಾರಿಗೆ ಮಾಧ್ಯಮ. ದಿ ಕನ್ಸ್ಟ್ರಕ್ಷನ್ ಆಫ್ ಚಾನಲ್ಸ್, ಲಾಕ್ಸ್ ಅಂಡ್ ಡ್ರೆಡ್ಜಿಂಗ್ ಆರ್ attempts to facilitate maritime circulation by reducing discontinuity. ಜಲಸಂಧಿಗಳ ಒಂದು ತೋಡುವಿಕೆ ಮತ್ತು ಜಲಮಾರ್ಗಗಳಲ್ಲಿ ಹೂಳನ್ನು ಎತ್ತುವುದು ಮತ್ತು ಲಾಕ್ಗಳನ್ನು ಮಾಡುವುದು. ಅಂದರೆ ಅಟ್ಲಾಂಟಿಕ್ ಸಾಗರಕ್ಕೂ ಪೆಸಿಫಿಕ್ ಸಾಗರಕ್ಕೂ ಎತ್ತರದಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಪನಾಮ ಕಾಲುವೆ ನೋಡಿದಾಗ ಅಲ್ಲಿ ಲಾಕ್ ಸಿಸ್ಟಮ್ ಇದೆ. ಲಾಕ್ ಅಂತಂದ್ರೆ ಶಿಪ್ ಎಂಟರ್ ಆಗ್ತದೆ, ಆ ನೀರನ್ನ ಕ್ಲೋಸ್ ಮಾಡ್ತಾರೆ ಹಿಂದೆಯಿಂದ, ಮತ್ತೆ ಮುಂದಿನ ಲಾಕ್ಗೆ ಶಿಪ್ ಮೂವ್ ಆಗ್ತದೆ, ಅಲ್ಲಿ ಮತ್ತೆ ಕ್ಲೋಸ್ ಆಗ್ತದೆ. ಸೊ ಇದನ್ನ ಲಾಕ್ ಸಿಸ್ಟಮ್ ಅಂತ ಕರೀತಾರೆ. ಇದೆಲ್ಲ ಸಮುದ್ರ ಮಾರ್ಗದಲ್ಲಿ ಇರುವಂತಹ ಒಂದು ವ್ಯವಸ್ಥೆಗಳು. ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟೇಷನ್ ಹ್ಯಾಸ್ ಹೈ ಟರ್ಮಿನಲ್ ಕಾಸ್ಟ್ ಸಿನ್ಸ್ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಅಮಾಂಗ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಟು ಬಿಲ್ಡ್, ಮೇಂಟೈನ್ ಅಂಡ್ ಇಂಪ್ರೂವ್. ಈ ಸಮುದ್ರ ಸಾರಿಗೆಯಲ್ಲಿ ಹೋಗಿ ಸೇರುವಂತಹ ಸ್ಥಳ ಇದೆಯಲ್ಲ, ಅದನ್ನ ಟರ್ಮಿನಲ್ ಅಂತ ಕರಿತೀವಿ. ಹೋಗಿ ಸೇರುವಂತಹ ಸ್ಥಳದ ವೆಚ್ಚ ಅತ್ಯಂತ ಹೆಚ್ಚು. ಯಾಕಪ್ಪ ಅಂತಂದ್ರೆ ಬಂದರನ್ನ ನಿರ್ಮಾಣ ಮಾಡೋದಿರ್ಲಿ, ಬಂದರಿನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸೋದಿರ್ಲಿ, ಅದನ್ನ ನಿರ್ವಹಣೆ ಮಾಡೋದು, ಅದನ್ನ ಅಭಿವೃದ್ಧಿಗೊಳಿಸೋದು, ಇದಕ್ಕೆಲ್ಲ ತುಂಬಾ ವೆಚ್ಚ ಆಗೋದ್ರಿಂದ ಟರ್ಮಿನಲ್ ಕಾಸ್ಟ್ ಅಂತ ಹೇಳ್ತೀವಿ, ಅದು ತುಂಬಾ ಜಾಸ್ತಿ ಇರ್ತದೆ. ಮ್ಯಾರಿಟೈಮ್ ಟ್ರಾಫಿಕ್ ಈಸ್ ಪ್ರಿಡಾಮಿನೆಂಟ್ಲಿ ಫೋಕಸ್ಡ್ ಆನ್ ಫ್ರೇಟ್. ಸಮುದ್ರ ಮಾರ್ಗ ಬಹುತೇಕವಾಗಿ ಸರಕುಗಳ ಸಾಗಾಣಿಕೆಗೆ ನಿಯಮಿತವಾಗಿರ್ತದೆ, ಸೀಮಿತವಾಗಿರ್ತದೆ. ಲಾಂಗ್ ಡಿಸ್ಟೆನ್ಸ್ ಪ್ಯಾಸೆಂಜರ್ ಮೂವ್ಮೆಂಟ್ಸ್ ಆರ್ ಎ ಮಾರ್ಜಿನಲ್ ಲೀಜರ್ ಫಂಕ್ಷನ್ ಸೋಲಿ ಸರ್ವಿಸ್ಡ್ ಬೈ ಕ್ರೂಸ್ ಶಿಪ್ಪಿಂಗ್. ಪ್ರಯಾಣಿಕರು ಅಥವಾ ಜನರು ಮಾಡುವಂತಹ ಅತ್ಯಂತ ದೂರದ ಪ್ರಯಾಣ ಏನಿದೆ ಅದು ಬರೀ ಮನೋರಂಜನೆಗಾಗಿ ಮಾಡುವಂತಹ ಪ್ರಯಾಣವಾಗಿರ್ತದೆ. ಅಂತಹ ಒಂದು ಪ್ರಯಾಣವನ್ನ ಈ ಕ್ರೂಸ್ ಶಿಪ್ ಅಂತ ಕರೀತಾರೆ. ಕ್ರೂಸ್ ಶಿಪ್ ಅಂದ್ರೆ ಪ್ರಯಾಣಿಕರ ಒಂದು ಹಡಗು ಅಂತ. ಇದು ತುಂಬಾ ವೇಗವಾಗಿ ಚಲಿಸ್ತದೆ. ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಲಿಂಕ್ಡ್ ಟು ಹೆವಿ ಇಂಡಸ್ಟ್ರೀಸ್ such as steel and petrochemical facilities adjacent to port sites. ಸಮುದ್ರ ಸಾರಿಗೆ ಅನ್ನೋದು ಹೆಚ್ಚಾಗಿ ಕೈಗಾರಿಕೆಗಳಿಗೆ ಸಂಬಂಧಿಸಿರ್ತದೆ. ಉದಾಹರಣೆಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರ್ಬೋದು, ಅಥವಾ ರಸಗೊಬ್ಬರ ಕೈಗಾರಿಕೆಗಳು, ಇವೆಲ್ಲ ಬಂದರಿನ ಪಕ್ಕದಲ್ಲೇ ಇರ್ತವೆ. ಮ್ಯಾರಿಟೈಮ್ ಶಿಪ್ಪಿಂಗ್ ಹ್ಯಾಸ್ ಡೆವಲಪ್ಡ್ ಸ್ಪೆಷಲೈಸ್ಡ್ ಶಿಪ್ಸ್ ಟು ಕ್ಯಾರಿ ಬ್ರೇಕ್ ಬಲ್ಕ್, ಡ್ರೈ ಬಲ್ಕ್, liquids, vehicles and even liquefied natural gas. ಈ ಸಮುದ್ರ ಸಾರಿಗೆ ಅನ್ನೋದು ತುಂಬಾ ಏಕೀಕೃತ ನಿರ್ದಿಷ್ಟವಾದಂತಹ ಹಡಗುಗಳನ್ನ ಅಭಿವೃದ್ಧಿಪಡಿಸಿದ್ದಾವೆ. ಉದಾಹರಣೆಗೆ ಬ್ರೇಕ್ ಬಲ್ಕ್ ಅಂತ ಕರೀತಾರೆ. ಬ್ರೇಕ್ ಬಲ್ಕ್ ಅಂತಂದ್ರೆ ಹೆಚ್ಚಿನ ಪ್ರಮಾಣದ ಸರಕನ್ನ ಬಲ್ಕ್ ಅಂತ ಕರಿತೀವಿ. ಅದನ್ನ ಕಡಿಮೆ ಮಾಡುವುದು, ಅದನ್ನ ವಿಭಾಗ ಮಾಡಿ ಕಳಿಸೋದನ್ನ ಬ್ರೇಕ್ ಬಲ್ಕ್ ಅಂತ ಕರೀತಾರೆ. ಡ್ರೈ ಬಲ್ಕ್ ಅಂತಂದ್ರೆ ಈ ಕಲ್ಲಿದ್ದಲು, ಕೆಲವೊಂದು ರೀತಿಯ ಅದಿರುಗಳನ್ನ ಸಾಗಿಸೋದು. ಲಿಕ್ವಿಡ್ಸ್ ಅಂದ್ರೆ ಪೆಟ್ರೋಲಿಯಂ, ಈ ತರದ ದ್ರವ ವಸ್ತುಗಳನ್ನ ಸಾಗಿಸೋದು. ವೆಹಿಕಲ್ಸ್ ಗಳನ್ನು ಸಹ ಈ ಹಡಗುಗಳ ಮುಖಾಂತರ ಸಾಗಿಸ್ತಾರೆ. ಅದನ್ನ RO ಅಥವಾ ರೋ ಅಂತ ಕರೀತಾರೆ. ಅಂದ್ರೆ ರೋಲ್ ಆನ್, ರೋಲ್ ಆಫ್ ಅಂತ. ವಾಹನಗಳನ್ನ ಅದಕ್ಕೆ ಹತ್ಸೋದು ರೋಲ್ ಆನ್, ರೋಲ್ ಆಫ್ ಅಂತಂದ್ರೆ ವಾಹನಗಳನ್ನ ಅದರಿಂದ ಇಳಿಸೋದು. Even liquefied natural gases are also transported through maritime routes. ಸ್ವಾಭಾವಿಕ ಅನಿಲವನ್ನು ಸಹ
ಈ ಸಮುದ್ರ ಸಾರಿಗೆ ಮುಖಾಂತರ ಸಾಗಿಸ್ತಿದ್ದಾರೆ. ಕಂಟೈನರ್ ಶಿಪ್ಪಿಂಗ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಡಾಮಿನೆಂಟ್ ಮ್ಯಾರಿಟೈಮ್ ಮೋಡಲ್ ಆಪ್ಷನ್. ಅತ್ಯಂತ ಮುಖ್ಯವಾಗಿ ನಡೀತಿರುವಂತಹ ಒಂದು ವಿದ್ಯಮಾನ ಅಂತಂದ್ರೆ ಸಮುದ್ರ ಸಾರಿಗೆಯಲ್ಲಿ ಕಂಟೈನರ್ಗಳ ಮುಖಾಂತರ ಸರಕುಗಳನ್ನ ಸಾಗಿಸ್ತಾ ಇರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಡ್ ಮೇಜರ್ ಟಾಪಿಕ್ ಅಂಡರ್ ಮ್ಯಾರಿಟೈಮ್ ರೂಟ್ಸ್ ಈಸ್ global maritime routes and choke points. Maritime transportation is the dominant purveyor of international freight distribution and evolves over a global maritime space. ಸಮುದ್ರ ಸಾರಿಗೆಯಲ್ಲಿ ಮುಂದಿನ ಮುಖ್ಯವಾದಂತಹ ವಿಷಯ ಅಂತಂದ್ರೆ ಜಾಗತಿಕ ಸಮುದ್ರ ಮಾರ್ಗಗಳು ಮತ್ತು ಚೋಕ್ ಪಾಯಿಂಟ್ಸ್ ಅಂತಂದ್ರೆ ಇಕ್ಕಟ್ಟಿನ ಪ್ರದೇಶಗಳು ಅಥವಾ ಪ್ರಮುಖವಾದ ಬಾಟಲ್ ನೆಕ್ಸ್ ಅಂತಲೂ ಸಹ ಕರೀಬಹುದು. ಈ ಒಂದು ಸಮುದ್ರ ಸಾರಿಗೆ ಅಂತಾರಾಷ್ಟ್ರೀಯ ಸರಕು ಸಾಗಾಣಿಕೆಯ ಅತಿ ಮುಖ್ಯವಾದಂತಹ ಒಂದು ಮಾತನ್ನ ಇದು ಜಾಗತಿಕ ಸಮುದ್ರ ಆಯಾಮ ಏನಿದೆ ಅದರ ಆಧಾರದ ಮೇಲೆ ಬೆಳೆದಿದೆ. ಮ್ಯಾರಿಟೈಮ್ ರೂಟ್ಸ್ ಆರ್ ಸ್ಪೇಸಸ್ ಆಫ್ ಎ ಫ್ಯೂ ಕಿಲೋಮೀಟರ್ಸ್ ವೈಡ್ ಟ್ರೈಂಗ್ ಟು ಅವಾಯ್ಡ್ ದಿ ಡಿಸ್ಕಂಟಿನ್ಯೂಟೀಸ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಈ ಸಮುದ್ರ ಮಾರ್ಗಗಳು ಅಂತಂದ್ರೆ ಕೆಲವು ಕಿಲೋಮೀಟರ್ ಅಗಲವಿರುವಂತಹ ಸ್ಥಳಗಳು, ಅವು ರಸ್ತೆ ಸಾರಿಗೆ ನಿರ್ಮಿಸಿರುವಂತಹ ಒಂದು ನಿರ್ವಾತವನ್ನ ತುಂಬುವಂತವು. ದ ಮ್ಯಾಪ್ ಹಿಯರ್ ಶೋಸ್ ದ ಶಿಪ್ಪಿಂಗ್ ಡೆನ್ಸಿಟಿ ಇನ್ ದ ವರ್ಲ್ಡ್. ಯು ಕ್ಯಾನ್ ಸಿ in the northern Atlantic Ocean, the density of shipping is very much denser. The northern Pacific also, there is a visible darkness in the routes. You can also see there are certain routes with thick line. Those are some of the other important sea routes in the world. This map shows the main maritime bottlenecks and shipping routes in the world. International maritime routes are forced to pass through specific locations corresponding to passages, capes and straits. So these locations are called as the bottlenecks. ಸಮುದ್ರ ಮಾರ್ಗಗಳಲ್ಲಿ ಕೆಲವೊಂದು ಪ್ರದೇಶಗಳ ಮುಖಾಂತರ ಕಡ್ಡಾಯವಾಗಿ ಅಥವಾ ಅನಿವಾರ್ಯವಾಗಿ ಹೋಗಲೇಬೇಕಾದಂತಹ ಪರಿಸ್ಥಿತಿ ಇರ್ತದೆ. ಅಂತಹ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಜಲಸಂಧಿಗಳು, ಭೂಶಿರಗಳು, ಈ ತರದವು. ಸೊ ಇಂತಹ ಪ್ರದೇಶಗಳನ್ನ ನಾವು ಇಕ್ಕಟ್ಟಿನ ಸ್ಥಳಗಳು ಅಥವಾ ಪ್ರಮುಖ ಸ್ಥಳಗಳು ಅಂತಲೂ ಹೇಳ್ಬೋದು. ದಿಸ್ ಮ್ಯಾಪ್ ಶೋಸ್ ದ ಮೇನ್ ಮ್ಯಾರಿಟೈಮ್ ಬಾಟಲ್ನೆಕ್ಸ್ ಇನ್ ದ ವರ್ಲ್ಡ್. ಈ ನಕ್ಷೆಯು ನಮಗೆ ಪ್ರಪಂಚದ ಪ್ರಮುಖವಾದಂತಹ ಬಾಟಲ್ ನೆಕ್ಸ್ಗಳನ್ನ ಅಂದ್ರೆ ಇಕ್ಕಟ್ಟಿನ ಪ್ರದೇಶಗಳು, ಪ್ರಾಮುಖ್ಯತೆಯ ಸ್ಥಳಗಳನ್ನ ತೋರುತ್ತದೆ. ಈ ನಕ್ಷೆಯಲ್ಲಿ ನೋಡೋದಾದ್ರೆ ಎರಡು ಪ್ರಮುಖವಾದಂತಹ ಕಾಲುವೆಗಳಿದಾವೆ. ಒಂದು ಪನಾಮಾ ಕಾಲುವೆ, ಇನ್ನೊಂದು ಸೂಯೆಜ್ ಕಾಲುವೆ. ಸೊ ಇವು ಪ್ರಮುಖವಾದ ಸ್ಥಳಗಳು ಪ್ರಪಂಚದಲ್ಲಿ. ಅದು ಬಿಟ್ರೆ ಈ ಮಲಕ್ಕಾ ಜಲಸಂಧಿ ಇರ್ಬೋದು, ಅಥವಾ ಬಾಬಲ್ ಎಲ್ ಮಂಡೆಬ್, ಸ್ಟ್ರೇಟ್ ಆಫ್ ಹಾರ್ಮುಜ್, ಅದು ಬಾಸ್ಫರಸ್ ಜಲಸಂಧಿ, ಹಾರ್ಮುಜ್ ಜಲಸಂಧಿ, ಬಾಬಲಿ ಮಂಡೆಬ್ ಜಲಸಂಧಿ, ಮಲಕ್ಕಾ ಜಲಸಂಧಿ, ಈ ಆಫ್ರಿಕಾದ ತುದಿಯಾದಂತಹ ಗುಡ್ ಹೋಪ್ ಭೂಶಿರ, ಮೆಗಲಾನ್ ಜಲಸಂಧಿ ಎಲ್ಲ ಪ್ರಪಂಚದ ಪ್ರಮುಖವಾದ ಸ್ಥಳಗಳು. ಇದರ ಮುಖಾಂತರ ಎಲ್ಲ ಮಾರ್ಗಗಳು ಸಾಗಲೇಬೇಕಾದಂತಹ ಪರಿಸ್ಥಿತಿ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಸೆಷನ್ is the maritime routes. These routes are generally located between major industrial regions such as Western Europe, North America and East Asia. ಮುಂದಿನ ಅತಿ ಮುಖ್ಯವಾದಂತಹ ಒಂದು ವಿಷಯ ಅಂತಂದ್ರೆ ಪ್ರಪಂಚದ ಪ್ರಮುಖ ಜಲಮಾರ್ಗಗಳು. ಈ ಜಲಮಾರ್ಗಗಳು ಮುಖ್ಯವಾಗಿ ಪ್ರಪಂಚದ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನ ಸಂಪರ್ಕಿಸ್ತವೆ. ಅವು ಎಲ್ಲೆಲ್ಲಿದ್ದಾವೆ ಅಂತಂದ್ರೆ ಯುರೋಪಿನ ಪಶ್ಚಿಮ ಭಾಗ, ಉತ್ತರ ಅಮೆರಿಕಾ ಮತ್ತು ಪೂರ್ವ ಏಷ್ಯಾದಲ್ಲಿ ನಾವು ನೋಡ್ಬೋದು. ಮೇಜರ್ ರೂಟ್ಸ್ ಇನ್ವಾಲ್ವ್ ಫ್ಲೋಸ್ ಆಫ್ raw materials, namely minerals, grains, some food products that are like coffee, cocoa, sugar and most importantly the petroleum. ಪ್ರಪಂಚದ ಪ್ರಮುಖ ಜಲಮಾರ್ಗಗಳು ಯಾವ ವಸ್ತುಗಳನ್ನ ಸಾಗಿಸ್ತವೆ ಅಂತಂದ್ರೆ ಪ್ರಮುಖವಾಗಿ ಕಚ್ಚಾ ವಸ್ತುಗಳನ್ನ ಸಾಗಿಸ್ತವೆ. ಅವ್ಯಾವಪ್ಪ ಅಂತಂದ್ರೆ ಕೆಲವೊಂದು ಅದಿರುಗಳು, ಕೆಲವೊಂದು ಧಾನ್ಯಗಳು, ಪ್ರಮುಖವಾದಂತಹ ಆಹಾರ ಪದಾರ್ಥಗಳಾದಂತಹ ಕಾಫಿ, ಕೊಕೋವಾ ಮತ್ತು ಸಕ್ಕರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಪೆಟ್ರೋಲಿಯಂ ಅನ್ನ ಈ ಮಾರ್ಗಗಳ ಮುಖಾಂತರ ಸಾಗಿಸ್ತಾರೆ. Oil and mineral resources are the most transported commodities
ಫಾರ್ ಎಕ್ಸಾಂಪಲ್ 30 ಮಿಲಿಯನ್ ಬ್ಯಾರಲ್ ಪರ್ ಡೇ ಆರ್ ಬೀಯಿಂಗ್ ಶಿಪ್ಡ್ ಅರೌಂಡ್ ದ ವರ್ಲ್ಡ್. ಕಚ್ಚಾ ತೈಲ ಮತ್ತು ಅದಿರುಗಳ ಸಂಪನ್ಮೂಲಗಳೇನಿರ್ತವೆ ಅದನ್ನ ಅತಿ ಹೆಚ್ಚಾಗಿ ಈ ಸಾರಿಗೆ ಮಾರ್ಗಗಳ ಮುಖಾಂತರ ಸಾಗಿಸ್ತಿದ್ದಾರೆ. ಉದಾಹರಣೆಗೆ ಸುಮಾರು 30 ಮಿಲಿಯನ್ ಬ್ಯಾರಲ್ಗಳನ್ನ ಪ್ರತಿ ದಿನ ಈ ಪೆಟ್ರೋಲಿಯಂ ಅನ್ನ ಸಾಗಿಸ್ತಿದ್ದಾರೆ ಪ್ರಪಂಚದಲ್ಲಿ. ಮ್ಯಾರಿಟೈಮ್ ರೂಟ್ಸ್ ಆರ್ ಎ ಫಂಕ್ಷನ್ ಆಫ್ obligatory points of passage which are strategic places of physical constraint and of political borders. ಸಾಗರ ಮಾರ್ಗಗಳೇನಿದ್ದಾವೆ ಅವುಗಳು ಕಡ್ಡಾಯವಾಗಿ ಇದೇ ಮುಖಾಂತರ ಹೋಗುವಂತಹ ಒಂದು ದಾರಿಗಳಾಗಿರ್ತವೆ. ಆ ದಾರಿಯ ಮುಖಾಂತರ ಹೋಗೋದು ಒಂದು ರಾಜತಾಂತ್ರಿಕವಾಗಿಯೂ ಸಹ ಅದು ಒಂದು ಪ್ರಾಮುಖ್ಯತೆಯನ್ನ ಗಳಿಸಿರ್ತದೆ ಮತ್ತು ಭೌತಿಕವಾಗಿಯೂ ಸಹ ಅದು ಒಂದು ತಡೆಯನ್ನ ಕೊಟ್ಟಿರ್ತದೆ ಮತ್ತು ರಾಜಕೀಯ ಗಡಿಗಳು ಸಹ ಈ ಒಂದು ಪ್ರದೇಶಗಳು ಆಗಿರ್ತವೆ. As a result, maritime routes draw arcs on the Earth water surface as intercontinental maritime transportation tries to follow the great circle greatest distance. ಹೀಗಾಗಿ ಈ ಸಾಗರ ಮಾರ್ಗಗಳು ಪ್ರಪಂಚದಾದ್ಯಂತ ನೀರಿನ ಮೇಲೆ ಒಂದು ರೀತಿಯ ಅರ್ಧಚಂದ್ರಾಕೃತಿಯ ಆಕಾರಗಳನ್ನ ಎಳಿತವೆ. ಈ ಒಂದು ಅಂತಾರಾಷ್ಟ್ರೀಯ ಸಾಗರ ಮಾರ್ಗಗಳೇನಿದಾವೆ, ಸಾಗರ ಜಲ ಸಾರಿಗೆ, ಅದು ಅತಿ ಉದ್ದವಾದಂತಹ ಒಂದು ದೂರವನ್ನ ಕ್ರಮಿಸುವಂತವಾಗಿದ್ದಾವೆ. The most important strategic maritime passes are known as choke point or bottlenecks due to capacity constraint, potential for disruption or closure. ಕೆಲವೊಂದು ಪ್ರಮುಖವಾದಂತಹ ಸಾರಿಗೆ ಮಾರ್ಗಗಳಿದ್ದಾವೆ, ಅವುಗಳನ್ನ ಚೋಕ್ ಪಾಯಿಂಟ್ ಅಥವಾ ಬಾಟಲ್ ನೆಕ್ಸ್ ಅಂತ ಸಹ ಕರೀತಾರೆ. ನಾನು ಹೇಳಿದೆ ಮೊದಲೇ. ಅವು ಒಂದು ರೀತಿ ಇಕ್ಕಟ್ಟಾದಂತಹ ಸ್ಥಳಗಳು. ಒಂದು ಬಾಟಲ್ನ ಮೂತಿ ಏನಿದೆ ಆ ತರ, ಆ ಬಾಟಲ್ ಇರುವಂತಹ ಎಲ್ಲ ವಸ್ತು ಹೊರಗಡೆ ಒಮ್ಮೆಲೆ ಬರ್ಲಿಕ್ಕಾಗಲ್ಲ, ನಿಧಾನವಾಗಿ ಆ ಬಾಟಲ್ನ ಮೂತಿಯ ಮುಖಾಂತರ ಆಚೆ ಬರಬೇಕು. ಆ ತರದ ಒಂದು ಮಾರ್ಗಗಳಿವು. ಈ ಮಾರ್ಗಗಳು ಅಲ್ಲಿ ಇರ್ಲಿಕ್ಕೆ ಮುಖ್ಯವಾದಂತಹ ಕಾರಣಗಳೇನಪ್ಪಾ ಅಂತಂದ್ರೆ ಕೆಪಾಸಿಟಿ ಕಾನ್ಸ್ಟೆಂಟ್ ಅಂತ, ಅಂದ್ರೆ ಆ ಪ್ರದೇಶಗಳ ಸಾಮರ್ಥ್ಯ. ಕೆಲವೊಂದು ಪ್ರದೇಶಗಳು ತುಂಬಾ ಸಣ್ಣವಾಗಿರ್ತವೆ, ತುಂಬಾ ಆಳ ಕಡಿಮೆ ಹೊಂದಿರ್ತವೆ. ಹಾಗಾಗಿ ಹಡಗುಗಳ ಮೇಲೆ ಕೆಲವೊಂದು ನಿರ್ಬಂಧಗಳನ್ನ ಇರ್ತವೆ. ಆ ತರದ ಒಂದು ಕಾಲುವೆಗಳಂತಂದ್ರೆ ಪನಾಮಾ ಮತ್ತು ಸೂಯೆಜ್ ಕಾಲುವೆಗಳು. ಪೊಟೆನ್ಶಿಯಲ್ ಫಾರ್ ಡಿಸ್ರಪ್ಷನ್ ಅಂಡ್ ಕ್ಲೋಸರ್ ಅಂತಂದ್ರೆ ಈ ರೀತಿಯ ಒಂದು ಬಾಟಲ್ ನೆಕ್ಸ್ ಏನಿದೆ ಅವನ್ನ ಕೆಲವೊಂದು ರಾಜಕೀಯ ಪ್ರೇರಿತವಾಗಿ ಅಥವಾ ಯಾವ್ದಾದ್ರು ಒಂದು ದುರುದ್ದೇಶದಿಂದಾಗಿ ಅದನ್ನ ಮುಚ್ಚುವಂತಹ, ಅದನ್ನ ಕಂಟ್ರೋಲ್ ಮಾಡುವಂತಹ ಪ್ರಪಂಚದ ಒಂದು ಪ್ರಮುಖವಾದ ಶಕ್ತಿಗಳೇನಿದ್ದಾವೆ ಅವು ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಒಂದು ಹುನ್ನಾರ ಆಗ್ತಿರ್ತದೆ. ಹಾಗಾಗಿ ಇಂತಹ ಒಂದು ಮಾರ್ಗಗಳ ಮುಖಾಂತರ ಸಾರಿಗೆ ಮಾಡೋದು ತುಂಬಾ ಕಷ್ಟ ಆಗ್ತದೆ. ದ ಪನಾಮಾ ಕ್ಯಾನಲ್, ದ ಸೂಯೆಜ್ ಕ್ಯಾನಲ್ ಅಂಡ್ ಸ್ಟ್ರೇಟ್ ಆಫ್ ಮಲಕ್ಕಾ ಅಂಡ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಆರ್ ದ ವರ್ಲ್ಡ್ಸ್ 4 most important strategic maritime passages. ಪನಾಮಾ ಕಾಲುವೆ ಇರ್ಬೋದು, ಸೂಯೆಜ್ ಕಾಲುವೆ ಇರ್ಬೋದು ಮತ್ತು ಮಲಕ್ಕಾ ಜಲಸಂಧಿ ಮತ್ತು ಹಾರ್ಮುಜ್ ಜಲಸಂಧಿ ಅಂತ ಏನಿದೆ ಪರ್ಷಿಯನ್ ಗಲ್ಫ್ ಅಲ್ಲಿ, ಅವು ಪ್ರಪಂಚದ 4 ಪ್ರಮುಖವಾದಂತಹ ಸಾರಿಗೆ ಮಾರ್ಗಗಳು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಪನಾಮಾ ಕ್ಯಾನಲ್. ಮುಂದೆ ನಾವು ಪನಾಮಾ ಕಾಲುವೆ ಬಗ್ಗೆ ತಿಳ್ಕೊಳ್ಳೋಣ. Panama Canal joins the Atlantic and Pacific Oceans across the Isthmus of Panama, running from Cristobal on Lemon Bay, an arm of Caribbean Sea, to Balboa on the Gulf of Panama. ಪನಾಮಾ ಕಾಲುವೆಯು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನ ಈ ಪನಾಮಾ ಒಂದು ಮಧ್ಯಭೂಮಿ ಅಂತ ಏನ್ ಕರಿತೀವಿ, ಇಸ್ತಮಸ್ ಅಂತಂದ್ರೆ ಒಂದು ಇಕ್ಕಟ್ಟಾದ ಭೂಮಿ. ಆ ಕಡೆನೂ ಜಲಭಾಗ ಇರ್ತದೆ, ಈ ಕಡೆನೂ ಜಲಭಾಗ ಇರ್ತದೆ, ಅದನ್ನ ಇಸ್ತಮಸ್. ಅಂತಹ ಒಂದು ಇಸ್ತಮಸ್ ಪನಾಮಾ. ಆ ಪನಾಮಾ ಇಸ್ತಮಸ್ ಅನ್ನ ತೋಡಿ ಈ ಕಾಲುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ 2 ಸಾಗರಗಳನ್ನ ಜೋಡಿಸಿದ್ದಾರೆ. ಇದು ಕ್ರಿಸ್ಟೋಬಾಲ್ ಅಂತ ಲಿಮನ್ ಬೇ ಅಂತ ಒಂದು ಇದೆ. ಆ ಲಿಮನ್ ಬೇಯಲ್ಲಿ ಕ್ರಿಸ್ಟೋಬಾಲ್ ಅನ್ನೋ ಪ್ರದೇಶದಲ್ಲಿ ಸಾಕಾಗಿ ಬಲ್ಬೋವಾ, ಪನಾಮಾದ ಹಾರಿಯಾದಂತಹ ಬಲ್ಬೋವಾದವರೆಗೆ ಅದು ಇದೆ. ಇಟ್ಸ್ ಆಪರೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ ಎ ಲೆಂತ್ ಆಫ್ 82 kilometers, a depth of 12.5 meters, a width of 32 meters and a length of 294 meters. ಇದರ ಒಂದು ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಇದು ಸುಮಾರು 82 ಕಿಲೋಮೀಟರ್ ಉದ್ದ ಇದೆ, 12.5 ಕಿಲೋಮೀಟರ್
ಆಳ ಇದೆ. ಅದರ ಅಗಲ ಸುಮಾರು 32 ಮೀಟರ್ ಇದೆ. ಇಟ್ಸ್ ಕನ್ಸ್ಟ್ರಕ್ಷನ್ ranks as one of the greatest engineering works of all time, as it serves a long detour around South America, thus supporting the maritime flows of world trade. ಇದರ ಒಂದು ನಿರ್ಮಾಣ ಒಂದು ಇಂಜಿನಿಯರಿಂಗ್ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಇದು ಸೌತ್ ಅಮೆರಿಕಾವನ್ನ ಸುತ್ತಾಕೊಂಡು ಏನು ಹಡಗುಗಳು ಚಲಿಸ್ತಾ ಇದ್ವು ಅದನ್ನು ತಪ್ಪಿಸಿ ತುಂಬಾ ಕಡಿಮೆ ಅಂತರದಲ್ಲಿ ಅದನ್ನು ತಲುಪಲಿಕ್ಕೆ ಇದು ಸಾಧ್ಯ ಮಾಡ್ತು. The Panama Canal is of strategic importance to the United States as it serves to link the east and west coast more quickly, saving about 13,000 kilometers for a maritime journey. So because earlier if we have to go through from east coast to west coast of USA, it will take around 21,000 kilometers. Due to the construction of Panama Canal, it is now only 8,000 kilometers only. So it saves around 13,000 kilometers of length. ಪನಾಮಾ ಕಾಲುವೆ ಅಮೆರಿಕ ಸಂಸ್ಥಾನಕ್ಕೆ ಒಂದು ಮುಖ್ಯವಾದಂತಹ ಪ್ರಮುಖವಾದಂತಹ ಕಾಲುವೆ ಆಗಿದೆ. ಯಾಕೆಂತಂದ್ರೆ ಇದು ತನ್ನ ಪೂರ್ವ ಮತ್ತು ಪಶ್ಚಿಮ ತೀರವನ್ನ ಅತ್ಯಂತ ವೇಗವಾಗಿ ಸಂಪರ್ಕಿಸಲಿಕ್ಕೆ ಸಾಧ್ಯ ಮಾಡಿದೆ. ಮೊದಲು ಅಮೆರಿಕ ಸಂಸ್ಥಾನದ ಪೂರ್ವ ತೀರದಿಂದ ಪಶ್ಚಿಮ ತೀರಕ್ಕೆ ಹೋಗಬೇಕಾದ್ರೆ ಸುಮಾರು 21,000 ಕಿಲೋಮೀಟರ್ ದೂರ ಆಗ್ತಿತ್ತು. ಪನಾಮಾ ಕಾಲುವೆ ನಿರ್ಮಾಣ ಆದ್ಮೇಲೆ ಅದರ ದೂರ 8,000 ಕಿಲೋಮೀಟರ್ ಆಗಿದೆ. ಅಂದ್ರೆ ಸುಮಾರು 13,000 ಕಿಲೋಮೀಟರ್ ಉದ್ದದ ಒಂದು ಪ್ರಯಾಣ ಉಳಿತಾಯ ಆಗಿದೆ. ಇಟ್ ಈಸ್ ಕಂಪೋಸ್ಡ್ ಆಫ್ 3 ಮೇನ್ ಎಲಿಮೆಂಟ್ಸ್: ದ ಗಟೂನ್ ಲಾಕ್ಸ್, ದ ಗೇಲಾರ್ಡ್ ಕಟ್ ಅಂಡ್ ದ ಮಿರಾಫ್ಲೋಸ್ ಆರ್ ಪೆಡ್ರೋ ಮಿಗೆಲ್ ಲಾಕ್ಸ್. ಇದು 3 ಮುಖ್ಯವಾದಂತಹ ಒಂದು ಅಂಶಗಳಿಂದ ಕೂಡಿದೆ. ಗಟೂನ್ ಲಾಕ್ ಅಂತ ಇದೆ, ಅಟ್ಲಾಂಟಿಕ್ ಓಷನ್ ಇಂದ ಒಳಗಡೆ ಬರಲಿಕ್ಕೆ. ಇದು ಗೇಲಾರ್ಡ್ ಕಟ್ ಅಂತ ಇದೆ, ಗೇಲಾರ್ಡ್ ಕಟ್ ಅಂತ ಒಂದು ಭಾಗ ಇದೆ, ಒಂದು ಪ್ರದೇಶ ಇದೆ. ಮತ್ತು ಮಿರಾಫ್ಲೋಸ್ ಅಥವಾ ಪೆಡ್ರೋ ಮಿಗೆಲ್ ಲಾಕ್ಸ್ ಅಂತ ಪೆಸಿಫಿಕ್ ಸಾಗರದಿಂದ ಒಳಗಡೆ ಬರಲಿಕ್ಕೆ ಅದೊಂದು ಪ್ರದೇಶ ಆಗಿದೆ. ಇನ್ ಇಟ್ಸ್ 96 years of existence, since its completion in 1914, more than 1 million vessels have transited the canal, carrying 8.1 billion tons of cargo. ಇದರ ನಿರ್ಮಾಣ ಆಗಿ 96 ವರ್ಷಗಳಾದ್ಮೇಲೆ, ಅಂದ್ರೆ 2010ಕ್ಕೆ 96 ವರ್ಷ ಆಯ್ತು. ಅಂದ್ರೆ ಇದು ನಿರ್ಮಾಣ ಆಗಿದ್ದು 1914ರಲ್ಲಿ. 2010ರಷ್ಟರ ಹೊತ್ತಿಗೆ ಸುಮಾರು 1 ಮಿಲಿಯನ್ ಹಡಗುಗಳು ಇದ್ರ ಮುಖಾಂತರ ಸಾಗಿದ್ವು. ಇದು ಎಷ್ಟು ಸಾಗಿಸಿತ್ತಪ್ಪ ಅಂದ್ರೆ ವಸ್ತುಗಳು ಅಂತಂದ್ರೆ 8.1 ಬಿಲಿಯನ್ ಟನ್ ಅಷ್ಟು ವಸ್ತುಗಳನ್ನ ಆ ಕಾಲುವೆ ಮುಖಾಂತರ ಸಾಗಿಸಲಾಗಿದೆ. ಅಬೌಟ್ 13,000 ships transit the canal every day with an average of 35 ships per day. ಈ ಕಾಲುವೆ ಮುಖಾಂತರ ಪ್ರತಿ ವರ್ಷ ಸುಮಾರು 13,000 ಹಡಗುಗಳು ಸಂಚರಿಸ್ತವೆ. ದಿನದ ಸರಾಸರಿ ಪ್ರತಿ ದಿನಕ್ಕೆ 35 ಆಗ್ತದೆ. However, the canal has the capacity to handle 50 ships per day with an average transit time of about 16.5 hours. If the passage has been reserved in advance, and about 35 hours if no reservations have been made, for an average crossing time of 23 hours. ಈ ಕಾಲುವೆ ಮುಖಾಂತರ ಒಂದು ದಿನಕ್ಕೆ 50 ಹಡಗುಗಳು ಸಾಗುವಂತಹ ಒಂದು ಸಾಮರ್ಥ್ಯ ಇದೆ. ಅದರ ಸರಾಸರಿ ಅವಧಿ ಅಂದ್ರೆ ಈ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ಸುಮಾರು 16.5 ಗಂಟೆ ತಗೊಳ್ತದೆ. ಅದೇ ಯಾವಾಗ ಅಂತಂದ್ರೆ ರಿಸರ್ವ್ ಮಾಡಿದಾಗ, ಅಂದ್ರೆ ನಾವು ಬರ್ತಾ ಇದ್ದೀವಿ ಅಂತ ಒಂದು ಹಡಗು ಆ ಮಾರ್ಗವನ್ನ ರಿಸರ್ವ್ ಮಾಡ್ಕೊಂಡು 16.5 ಗಂಟೆ ಆಗ್ತದೆ. ರಿಸರ್ವ್ ಮಾಡಲಿಲ್ಲ ಅಂತಂದ್ರೆ 35 ಗಂಟೆಗಳ ಅವಧಿ ಬೇಕಾಗ್ತದೆ ಆ ಕಾಲುವೆನ ದಾಟಲಿಕ್ಕೆ. ಹೀಗಾಗಿ ಇದರ ಸರಾಸರಿ ರಿಸರ್ವ್ ಮತ್ತೆ ಅನ್ರಿಸರ್ವ್ ಎರಡು ಸೇರಿಸ್ಕೊಂಡ್ರೆ ಸರಾಸರಿ 23 ಗಂಟೆನಾದ್ರೂ ಈ ಕಾಲುವೆನ ದಾಟಲಿಕ್ಕೆ ಬೇಕಾಗ್ತದೆ. ಕಂಟೈನರ್ಸ್, ಗ್ರೇನ್ಸ್ ಅಂಡ್ ಪೆಟ್ರೋಲಿಯಂ ಅಕೌಂಟ್ ಫಾರ್ ದ ಡಾಮಿನೆಂಟ್ ಶೇರ್ ಆಫ್ ದಿ ಕಾರ್ಗೋಸ್ ಟ್ರಾನ್ಸಿಟೆಡ್. ಇಲ್ಲಿ ಸಾಗುವಂತಹ ಪ್ರಮುಖವಾದಂತಹ ಸರಕುಗಳು ಅಂತಂದ್ರೆ ಕಂಟೈನರ್ಗಳು, ಧಾನ್ಯಗಳು ಮತ್ತು ಪೆಟ್ರೋಲಿಯಂ ಅತಿ ಮುಖ್ಯವಾದಂತಹ ವಸ್ತುಗಳಾಗಿದ್ದಾವೆ. ದಿ ಕ್ಯಾನಲ್ ಹ್ಯಾಂಡಲ್ಸ್ ಅಬೌಟ್ 5% ಆಫ್ ದಿ ಗ್ಲೋಬಲ್ ಸೀಬಾರ್ನ್ ಟ್ರೇಡ್ ಅಂಡ್ ಅಬೌಟ್ 12% ಆಫ್ ದಿ ಅಮೆರಿಕನ್ ಇಂಟರ್ನ್ಯಾಷನಲ್ ಸೀಬಾರ್ನ್ ಟ್ರೇಡ್. ಈ ಕಾಲುವೆ ಪ್ರಪಂಚದ ಒಟ್ಟು ಸಮುದ್ರದ ಮುಖಾಂತರ ಸಾಗುವಂತಹ ಒಂದು ವ್ಯಾಪಾರದಲ್ಲಿ 5% ಅಷ್ಟು ವ್ಯಾಪಾರವನ್ನ ಇದೊಂದು ಕಾಲುವೆ ಮುಖಾಂತರನೇ ನಡೀತದೆ. ಮತ್ತು ಅಮೆರಿಕಾದ ಅಂತಾರಾಷ್ಟ್ರೀಯ ಒಂದು ವಾಣಿಜ್ಯ ಏನಿದೆ ಅಥವಾ ವ್ಯಾಪಾರ ಏನಿದೆ ಅದರಲ್ಲಿ 12% ಇದ್ರ ಮುಖಾಂತರ ನಡೀತದೆ.
under the control of the United States until 1979. Its administration was entrusted to the state of Panama by the Panama Canal Treaty of 1927. 1979 ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧೀನದಲ್ಲಿತ್ತು. ಅದರ ಒಂದು ಆಡಳಿತವನ್ನ ಪನಾಮಾ ದೇಶಕ್ಕೆ ಪನಾಮಾ ಕಾಲುವೆ ಒಪ್ಪಂದದ ಆಧಾರದ ಮೇಲೆ, ಅಂದರೆ 1977ರ ಪನಾಮಾ ಕಾಲುವೆ ಒಪ್ಪಂದದ ಆಧಾರದ ಮೇಲೆ ಇದನ್ನ ಪನಾಮಾ ದೇಶಕ್ಕೆ ವರ್ಗಾಯಿಸಲಾಗಿದೆ. In December 1999, the canal reverted to Panama under the jurisdiction of Panama Canal Authority. Next important canal in the world is the Suez Canal. ಮುಂದಿನ ಅತಿ ಮುಖ್ಯವಾದಂತಹ ಸಮುದ್ರ ಕಾಲುವೆ Suez ಕಾಲುವೆ. The Suez Canal is an artificial waterway of about 190 km in length running across the Isthmus of Suez in northeastern Egypt, which connects the Mediterranean Sea with the Gulf of Suez, an arm of the Red Sea. ಈ ಸುಯೆಜ್ ಕಾಲುವೆ ಏನಿದೆ ಇದು ಸಹ ಒಂದು ಕೃತಕ ಜಲಮಾರ್ಗ. ಇದು ಸುಮಾರು 190 ಕಿಲೋಮೀಟರ್ ಉದ್ದ ಇದ್ದು ಸುಯೆಜ್ ಇಸ್ತಮಸ್ ಮುಖಾಂತರ ಇದನ್ನ ಕಟ್ಟಲಾಗಿದೆ, ಇದನ್ನ ನಿರ್ಮಾಣ ಮಾಡಲಾಗಿದೆ. ಇದು ಸುಯೆಜ್ ಇಸ್ತಮಸ್ ಈಜಿಪ್ಟಿನ ಈಶಾನ್ಯದಲ್ಲಿದೆ ಮತ್ತು ಇದು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕಿಸುತ್ತದೆ. It has no locks because the Mediterranean Sea and the Gulf of Suez have roughly the same water level and it is the world's longest canal without locks. ಪನಾಮಾ ಕಾಲುವೆಯಲ್ಲಿ ಲಾಕ್ಗಳಿದಾವೆ, ಯಾಕಂದ್ರೆ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರದ ಹೈಟ್ ವ್ಯತ್ಯಾಸ ಇರೋದ್ರಿಂದ ಮೇಲೆ ಇದ್ದಂತಹ ನೀರು ಹರಿದೋಗುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಲಾಕ್ಗಳಿದಾವೆ. ಆ ಲಾಕ್ ಮಾಡಿದ ತಕ್ಷಣ ಒಂದು ಹಡಗು ಒಳಗಡೆ ಬಂದ ತಕ್ಷಣ ಅದು ಲಾಕ್ ಮಾಡ್ತಾರೆ, ಮುಂದಕ್ಕೆ ಲಾಕ್ ಓಪನ್ ಮಾಡಿ ಆ ಹಡಗನ್ನ ಮುಂದಕ್ಕೆ ಕಳಿಸ್ತಾರೆ, ಮತ್ತೆ ಇನ್ನೊಂದು ಲಾಕು ಅಂತ ಕೆಳಗಡೆಗೆ ಹಂಗ ಹೋಗ್ತದೆ. ಇದು ಲಾಕ್ ಸಿಸ್ಟಮ್ ಅಂತ. ಸುಯೆಜ್ ಕಾಲುವೆಗೆ ಈ ತರದ ಲಾಕ್ ಸಿಸ್ಟಮ್ ಇಲ್ಲ, ಯಾಕಂತಂದ್ರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಎರಡು ಒಂದೇ ಲೆವೆಲ್ ಇರೋದ್ರಿಂದ ಇದು ಲಾಕ್ ಇಲ್ಲದೆ ಇರೋದ್ರಿಂದ ಪ್ರಪಂಚದಾದ್ಯಂತ ಉದ್ದವಾದಂತಹ ಒಂದು ಕಾಲುವೆ. ಇಟ್ ಆಕ್ಟ್ಸ್ ಆಸ್ ಎ ಶಾರ್ಟ್ ಕಟ್ ಫಾರ್ ಶಿಪ್ಸ್ ಬಿಟ್ವೀನ್ both European and American ports and ports located in Southern Asia, Eastern Africa and Oceania. ಈ ಕಾಲುವೆ ಯುರೋಪ್ ಮತ್ತು ಅಮೆರಿಕಾದ ಬಂದರುಗಳಿಗೆ ಮತ್ತು ದಕ್ಷಿಣ ಏಷ್ಯಾದಲ್ಲಿ ನೆಲೆಸಿರುವಂತಹ ಅಥವಾ ಪೂರ್ವ ಆಫ್ರಿಕಾದಲ್ಲಿರುವ ಅಥವಾ ಓಷಿಯಾನಿಯಾ ಭಾಗದಲ್ಲಿರುವಂತಹ ಬಂದರುಗಳಿಗೆ ಕಿರುಮಾರ್ಗವಾಗಿ ಕೆಲಸ ಮಾಡ್ತದೆ. ದಿ ಮೆರಿಟೈಮ್ ರೂಟ್ ಫ್ರಮ್ ಯುರೋಪ್ ಟು ದ ಇಂಡಿಯನ್ ಅಂಡ್ ಪೆಸಿಫಿಕ್ ಓಷನ್ಸ್ otherwise must go around the Cape of Good Hope at the southernmost point of the African continent. ಯುರೋಪಿನಿಂದ ಭಾರತ ಅಥವಾ ಪೆಸಿಫಿಕ್ ಸಾಗರಕ್ಕೆ ಹೋಗುವಂತಹ ಏನು ಜಲಮಾರ್ಗ ಇದೆ ಅದು ಇದಿಲ್ಲ ಅಂದಿದ್ರೆ ಕೇಪ್ ಆಫ್ ಗುಡ್ ಹೋಪ್ ಮುಖಾಂತರ ಆಫ್ರಿಕಾವನ್ನ ಬಳಸ್ಕೊಂಡು ಹೋಗ್ಬೇಕಿತ್ತು. ದಿ ಮಿನಿಮಮ್ ವಿಡ್ತ್ ಆಫ್ ಕ್ಯಾನಲ್ ಈಸ್ 60 meters and ships of 18 meters draft can make the transit. ಈ ಕಾಲುವೆಯ ಅಗಲ 60 ಮೀಟರ್ ಇದೆ ಮತ್ತು 18 ಮೀಟರ್ ಅಗಲವಿರುವಂತಹ ಹಡಗುಗಳು ಇದರ ಮುಖಾಂತರ ಹೋಗಬಹುದು. With additional deepening and widening projects, the depth of canal reached 22.5 meters in 2001. ಅದಾದ ನಂತರ ಇದನ್ನ ಮತ್ತಷ್ಟು ಅಗಲ ಮಾಡಿ ಆಳ ಮಾಡುವಂತಹ ಒಂದು ಯೋಜನೆ ಆದ್ಮೇಲೆ ಇದರ ಆಳ 22.5 ಮೀಟರ್ ಆಯಿತು 2001ರಲ್ಲಿ. The opening of Suez Canal in 1869 brought forward a new era of European influence in Pacific Asia. 1869ರಲ್ಲಿ ಸುಯೆಜ್ ಕಾಲುವೆಯನ್ನ ಉದ್ಘಾಟನೆ ಮಾಡಿ ಆದ್ಮೇಲೆ ಪೆಸಿಫಿಕ್ ಏಷ್ಯಾದಲ್ಲಿ ಯುರೋಪಿಯನ್ನರ ಒಂದು ಪ್ರಭಾವ ಹೆಚ್ಚಾಗ್ಲಿಕ್ಕೆ ಕಾರಣ ಆಯಿತು. The journey from Asia to Europe was considerably reduced by saving 6,500 kilometers from the Circum-Africa route. ಯುರೋಪಿಂದ ಏಷ್ಯಾಗೆ ಹೊರಡುವಂತಹ ಸಾಗರ ಮಾರ್ಗ ಏನಿತ್ತು ಅದು ಮೊದಲು ಆಫ್ರಿಕಾವನ್ನು ಸುತ್ತಾಕೊಂಡು ಹೋಗುತ್ತಿದ್ದಕ್ಕಿಂತ ಈ ಮಾರ್ಗ ನಿರ್ಮಾಣ ಆದ್ಮೇಲೆ ಸುಮಾರು 6,500 ಕಿಲೋಮೀಟರ್ ಕಡಿಮೆ ದೂರ ಆಯಿತು. In 1874, Great Britain bought the shares of Suez Canal Company and became its sole owner. 1874ರಲ್ಲಿ ಗ್ರೇಟ್ ಬ್ರಿಟನ್ ಏನಿದೆ ಅದು ಸುಯೆಜ್ ಕ್ಯಾನಲ್ ಕಂಪನಿ ಅಂತ ಏನು ಅದರ ಓನರ್ ಆಗಿದ್ದು ಯಜಮಾನ ಆಗಿದ್ದಂತಹ ಕಂಪನಿ ಅದರಲ್ಲಿ ಹೆಚ್ಚಿನ ಒಂದು ಶೇರ್ ಅನ್ನ ಗ್ರೇಟ್ ಬ್ರಿಟನ್ ಖರೀದಿ ಮಾಡ್ತು. ಹಾಗಾಗಿ ಅದು ಅದರ ಏಕಮಾತ್ರ ಒಡೆಯನಾಗಿ ಹೊರಹೊಮ್ಮಿತು.
In 1954, Egypt and Great Britain signed an agreement and the British troops were gone by June 1956 as the canal was nationalized by Egypt. 1954ರಲ್ಲಿ ಈಜಿಪ್ಟ್ ಮತ್ತು ಗ್ರೇಟ್ ಬ್ರಿಟನ್ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ಬ್ರಿಟಿಷ್ ಸೇನೆ ಏನಿತ್ತು ಅಲ್ಲಿ ಅದು ಜೂನ್ 1956 ಎಲ್ಲ ವಾಪಸ್ ಬಂತು. ಹಾಗಾಗಿ ಅದನ್ನು ಈಜಿಪ್ಟ್ ರಾಷ್ಟ್ರೀಕರಣ ಮಾಡಿದೆ. ಹಾಗಾಗಿ ಇದು ಈಗ ಸದ್ಯ ಈಜಿಪ್ಟ್ಗೆ ಸೇರಿದೆ. ದ ಕ್ಯಾನಲ್ has the capacity to accommodate up to 25,000 ships per year, about 78 per day, but handles about 20,000 on average. 55 ships per day, which roughly accounts for 15% of the global maritime trade. ಇದರ ಸಾಮರ್ಥ್ಯ ವರ್ಷಕ್ಕೆ 25,000 ಹಡಗುಗಳು, ಅಂದ್ರೆ ದಿನಕ್ಕೆ 78 ಹಡಗಾಗ್ತದೆ ಸರಾಸರಿ. ಆದರೆ ಇದು ಈಗ ಸದ್ಯ ನಿರ್ವಹಿಸ್ತಾ ಇರುವಂಥದ್ದು ವರ್ಷಕ್ಕೆ 20,000, ಅಂದ್ರೆ ದಿನಕ್ಕೆ 55 ಹಡಗುಗಳನ್ನ ಇದು ನಿರ್ವಹಿಸ್ತಾ ಇದೆ. ಇದು ಪ್ರಪಂಚದ ಒಟ್ಟು ಜಲಮಾರ್ಗದ ಮುಖಾಂತರ ನಡೆಯುವಂತಹ ವ್ಯಾಪಾರದಲ್ಲಿ 15% ಆಗ್ತದೆ. Since the canal can only handle unidirectional traffic, crossings must be organized into convoys of about 10 to 15 ships. ಇದು ಒಂದೇ ಡೈರೆಕ್ಷನ್ ಆಗಿರೋದ್ರಿಂದ, ಅಂದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆ ಹೋಗೋ ಹಡಗುಗಳು ಮಾತ್ರ ಹೋಗ್ಬೇಕು, ಆ ಕಡೆಯಿಂದ ಬರ್ಬೇಕಾದ್ರೆ ಈ ಕಡೆಯಿಂದ ಬರುವಂತಹ ಹಡಗುಗಳು ಮಾತ್ರ ಬರಬೇಕು. ಹಾಗೆ ಒಂದೇ ಡೈರೆಕ್ಷನ್ ಅಲ್ಲಿ ಹಡಗುಗಳು ಹೋಗ್ಬೇಕು, ಅಂದ್ರೆ ಎರಡು ಮಾರ್ಗ ಇಲ್ಲ, ಈ ಕಡೆ ಹೋಗೋದು ಆ ಕಡೆ ಹೋಗೋದು ಆ ತರ ಮಾರ್ಗ ಇಲ್ಲ. ಹಾಗಾಗಿ ಈಗ ಹೋಗ್ಬೇಕಾದ್ರೆ ಒಂದು 10ರಿಂದ 15 ಹಡಗುಗಳು ಜೊತೆಲೆ ಹೋಗ್ತವೆ, ಆ ಕಡೆಯಿಂದ 10ರಿಂದ 15 ಹಡಗುಗಳನ್ನ ಈ ಕಡೆಗೆ ಬಿಡ್ತವೆ. 3 convoys per day, 2 southbound and 1 northbound are organized. The transit time is about 10 hours northbound and 12 hours southbound. 3 ಈ ರೀತಿಯ ಕಾನ್ವಾಯ್ಗಳು, ಅಂದ್ರೆ 10ರಿಂದ 15 ಹಡಗುಗಳ ಗುಂಪುಗಳನ್ನ ಪ್ರತಿದಿನ ಮೇಂಟೈನ್ ಮಾಡ್ತಿದ್ದಾರೆ. 2 ದಕ್ಷಿಣದ ಕಡೆ ಬರೋವು, ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬರೋವು, 1 ದಕ್ಷಿಣದಿಂದ ಉತ್ತರಕ್ಕೆ ಹೋಗೋದು. ಇದರ ಸರಾಸರಿ ಸಮಯ ಎಷ್ಟಪ್ಪ ಅಂದ್ರೆ, ಉತ್ತರಕ್ಕೆ ಹೋಗುವಂಥವು ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹೋಗೋಕೆ ಸುಮಾರು 10 ಗಂಟೆ ಆಗ್ತದೆ, ಉತ್ತರದಿಂದ ದಕ್ಷಿಣಕ್ಕೆ ಬರೋಕ್ಕೆ 12 ಗಂಟೆ ಆಗ್ತದೆ. The Suez route is the main commercial artery between Asia and Europe and transits through locations such as the Strait of Malacca, Bab el-Mandeb and the Suez Canal and the Strait of Gibraltar. ಇದು ಯುರೋಪ್ ಮತ್ತು ಏಷ್ಯಾದ ನಡುವೆ ಅತ್ಯಂತ ಪ್ರಮುಖವಾದಂತಹ ಒಂದು ಕವಾಟ ಅಂತ ಹೇಳ್ಬೋದು. ಇದು ಮಲಕ್ಕಾ ಜಲಸಂಧಿ ಇರ್ಬೋದು, ಬಾಬೆಲ್ ಮಂಡೆಬ್ ಜಲಸಂಧಿ ಇರ್ಬೋದು, ಸೂಯೆಜ್ ಕಾಲುವೆ ಇರ್ಬೋದು ಮತ್ತು ಜಿಬ್ರಾಲ್ಟರ್ ಜಲಸಂಧಿ. ಈ 4 ಜಲಸಂಧಿಗಳ ಮುಖಾಂತರ ಸಾಗುವಂತಹ ಅತ್ಯಂತ ಪ್ರಮುಖವಾದ ಮಾರ್ಗ ಸೂಯೆಜ್ ಮಾರ್ಗ. ಇಟ್ ಆಫರ್ಸ್ ಆಪರ್ಚುನಿಟೀಸ್ ಟು ಪಿಕ್ ಅಪ್ ಅಂಡ್ ಡ್ರಾಪ್ ಕಾರ್ಗೋ ಅಟ್ ಮೇಜರ್ ಟ್ರಾನ್ಸ್ಶಿಪ್ಮೆಂಟ್ ಹಬ್ಸ್ ಸಚ್ ಆಸ್ ಸಿಂಗಪೂರ್, ಕೊಲಂಬೋ, ಸಲಾಲಾ, ಸೂಯೆಜ್, ಗಿಯೋವಾ ತಾರೋ ಅಂಡ್ ಅಲ್ಜೆಸಿರಾಸ್. ಇದು ಒಂದು ಪ್ರಮುಖವಾದಂತಹ ಮಾರ್ಗವಾಗಿದ್ದು ಇಲ್ಲಿ ಹಲವಾರು ಪ್ರಮುಖವಾದಂತಹ ನಗರಗಳಿದ್ದಾವೆ, ಅದನ್ನು ಪಿಕಪ್ ಪಾಯಿಂಟ್ಸ್ ಅಂತ ಸಹ ಕರೀತಾರೆ. ಇಲ್ಲಿರುವಂತಹ ಪ್ರಮುಖವಾದಂತಹ ಒಂದು ಪಿಕಪ್ ಅಂಡ್ ಡ್ರಾಪ್ ಕಾರ್ಗೋ ಅಂತ, ಅಂದ್ರೆ ಸರಕುಗಳನ್ನ ಇಳಿಸುವ ಮತ್ತು ಸರಕುಗಳನ್ನ ತೆಗೆದುಕೊಳ್ಳುವಂತಹ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಸಿಂಗಾಪುರ, ಕೊಲಂಬೋ, ಸಲಾಲಾ, ಸೂಯೆಜ್, ಗಾವತಾರೋ ಅಂಡ್ ಅಲ್ಜಿಸಿರಾಸ್ ಅಂತ ನಗರಗಳು. This is the map showing the Suez Canal and Panama Canal's importance. You can see the routes here, the connecting routes, the earlier routes and after construction routes. ಈ ಒಂದು ನಕ್ಷೆ ಪನಾಮ ಕಾಲುವೆ ಮತ್ತು ಸೂಯೆಜ್ ಕಾಲುವೆ ಒಂದು ಪ್ರಾಮುಖ್ಯತೆಯನ್ನು ತೋರಿಸ್ತಾ ಇದೆ. ಮೊದಲು ಯಾವ ರೀತಿ ಹೋಗ್ತಾ ಇದ್ರು ಮತ್ತು ಈಗ ಅಂದ್ರೆ ಅದರ ನಿರ್ಮಾಣ ಆದ್ಮೇಲೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ಈ ನಕ್ಷೆ ತೋರಿಸ್ತಾ ಇದೆ.